ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಶುಗರ್ಗೋಸ್ಕರ ಒಂದು ಪೌಡರ್ನ ಮಾಡೋಣ. ಜನರಲ್ ಆಗಿ ಇತ್ತೀಚೆಗೆ ಯಾರು ನೋಡು ಶುಗರ್ ಅಂತ ಹೇಳ್ತಾ ಇರ್ತಾರೆ. ಈಗ ಹೊರಗಡೆಗೆ ಹೋಗಿ ಆಸ್ಪತ್ರೆಗೆ ಹೋದರೆ ಮಿನಿಮಮ್ ಒಂದಷ್ಟು ಖರ್ಚಾಗುತ್ತೆ, ಮತ್ತು ವೆಯ್ಟ್ ಮಾಡಬೇಕು, ಇದೆಲ್ಲ ತೊಂದರೆಗಳಿರುತ್ತೆ. ಆದ್ದರಿಂದ ಮನೆಯಲ್ಲೇ ಇರುವಂತಹ ಅಡುಗೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಶುಗರ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಅದಕ್ಕಾಗಿ ನಾನಿಲ್ಲಿ ಮೆಂತ್ಯ ಮತ್ತು ಇಲ್ಲಿ ಸ್ವಲ್ಪ ಹೋಮ್ಕಾಳು ಮತ್ತು ಶಾಹಿ ಜೀರಾ ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಅಂದರೆ ಎಷ್ಟು ಹಾಕ್ಕೊಳ್ಳೋದು ಅಂತಲೂ ಕೂಡ ಈಗ ಹೇಳ್ತೀನಿ. ಮೊದಲಿಗೆ ನಾವು ಒಂದು ಪಾತ್ರೆನ ಇಟ್ಟು ಒಲೆ ಆನ್ ಮಾಡಿದ್ದೀನಿ. ಈಗ ನಾನು ಅದಕ್ಕೆ 2 ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. 2 ಸ್ಪೂನು ಮೆಂತ್ಯ. ಇಲ್ಲಿ ಹೋಮ್ಕಾಳು ತೊಗೊಂಡಿದ್ದೀನಿ, ಅಜ್ವೈನ ಹೋಮ್ಕಾಳು, ಅದನ್ನು ನಾನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು. ಇಲ್ಲಿ ಶಾಹಿ ಜೀರಿಗೆ ಕಪ್ಪು ಜೀರಿಗೆನ ಅದನ್ನು 1/4 ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳಿ. ಇದು ಹೆಚ್ಚು ಬೇಡ. ಮೆಂತ್ಯ 2 ಸ್ಪೂನು, ಇದು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಅಜ್ವೈನ ಮತ್ತು 1/4 ಸ್ಪೂನಷ್ಟು ಕಪ್ಪು ಜೀರಿಗೆ ನೋಡಿ ಈ ರೀತಿ ಇರುತ್ತೆ. ಜೀರಿಗೆಗಿಂತ ಸ್ವಲ್ಪ ಇದು ಸಣ್ಣದಾಗಿರುತ್ತೆ. ಇದು ಶುಗರ್ಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಈಗ ಇದನ್ನು ನಾವು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹುರ್ಕೊಳ್ಬೇಕಾದ್ರೆ ಎಣ್ಣೆ ಏನು ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಹುರ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು 2 ಲೋಟಕ್ಕಾಗುವಷ್ಟು. ನೀವು ಇದನ್ನು ಈ ರೀತಿ ಒಟ್ಟಿಗೆ ಹುರಿದು ಇಟ್ಕೊಂಡು ಪುಡಿನ ಮಾಡಿ ಒಂದು ಗಾಜಿನ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನೀವು ವಾರಕ್ಕೆ 1-3 ದಿನ ಇದನ್ನು ಹಾಕ್ಕೊಂಡು ಕುಡೀರಿ. ಸ್ವಲ್ಪ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬಂದಿದೆ, ಕಡಿಮೆ ಆಗಿದೆ ಅನಿಸಿದ್ರೆ ವಾರಕ್ಕೆ ಒಮ್ಮೆ ಕುಡಿದ್ರೂ ಸಾಕು. 1 ಸ್ಪೂನ್ ಈ ಪೌಡ್ರನ್ನ ತೊಗೊಂಡು 1 ಲೋಟ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಅಥವಾ ನೈಟು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರುತ್ತೆ. ಮತ್ತು ಇದರ ಜೊತೆಗೆ ನಾವು ಕಲರ್ಸಿಂದಲೂ ಕೂಡ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಕಲರ್ಸ್ ಅಂದರೆ ಬ್ಲ್ಯಾಕ್ ಕಲರಿಂದ ಸ್ಕೆಚ್ ಪೆನ್ನು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ನಾವು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡಿ, ಸ್ಕೆಚ್ ಪೆನ್ನಿಂದ ಈಗ ಇದನ್ನು ಲೈಟಾಗಿ ಹುರಿದಾಗಿದೆ. ಹುರಿಬೇಕಾದ್ರೆ ಎಣ್ಣೆ ಏನೂ ಬೇಡ, ಹಾಗೆ ಸುಮ್ಮನೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೌಡ್ರ್ ಆಗಿದೆ. ಈಗ ಇದನ್ನು ಬಿಸಿನೀರಿಗೆ ಹಾಕೋಣ. ಈಗ ಇದು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನಾನು 1 ಲೋಟ ನೀರನ್ನ ಇಟ್ಕೊಂಡಿದ್ದೀನಿ. ಇದು ಬಿಸಿ ನೀರು. ಈ ಬಿಸಿ ನೀರಿಗೆ ಈ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ನಾವು, ಇದನ್ನು 1 ಸ್ಪೂನು ಪೌಡ್ರನ್ನ ಹಾಕಿ ಅದನ್ನು ಈ ರೀತಿ ಮಿಕ್ಸ್ ಮಾಡಿ ನೈಟು ಮಲಗೋಕ್ಕೂ ಮೊದಲು ಅಥವಾ ಬೆಳಗ್ಗೆ ಟೈಮು ಈ ರೀತಿ 1 ಲೋಟ ಕುಡೀರಿ. ಅಂದರೆ ಇದಕ್ಕೆ ನೀವು ಸಕ್ಕರೆ, ಉಪ್ಪು ಏನು ಕೂಡ, ಜೇನುತುಪ್ಪ ಏನು ಕೂಡ ಬೆರೆಸೋದು ಬೇಡ. ಹಾಗೆಯೇ ಇದನ್ನು ಪೌಡ್ರನ್ನ ಬಿಸಿನೀರಿಗೆ ಹಾಕಿ ನೀವು ಕುಡೀರಿ. ಸ್ವಲ್ಪ ಶುಗರ್ ಜಾಸ್ತಿ ಇದ್ದರೆ ವಾರಕ್ಕೆ 3 ದಿನ ಕುಡೀರಿ. ಸ್ವಲ್ಪ ಕಂಟ್ರೋಲ್ ಬಂದಿದೆ ಅನಿಸಿದ್ರೆ ವಾರಕ್ಕೆ 1 ದಿವಸ ಕುಡೀರಿ. ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ತಗೊಳ್ಳೋರು ಅಂಥವ್ರಿಗೂ ಕೂಡ ಅದು ಶುಗರ್ ಲೆವೆಲ್ ಕಡಿಮೆ ಆಗಿ 130-150ಕ್ಕೆ ಬರುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ, ಕಾಮೆಂಟ್ ಮಾಡಿ. ಇದರ ಜೊತೆಗೆ ನೀವು ಕಲರ್ ಸ್ಕೆಚ್ ಪೆನ್ನಿಂದಲೂ ಕೂಡ ನೀವು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಬೋದು, ಕಡಿಮೆ ಮಾಡ್ಕೊಳ್ಬಹುದು. ಅದು ಹೇಗಪ್ಪ ಅಂದರೆ, ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನ ತೊಗೊಂಡಿದ್ದೀನಿ. ಅಂದರೆ ಈ ಮಾಮೂಲಿ ಪೆನ್ಗಳನ್ನು ತೊಗೊಳ್ಬಾರ್ದು, ಇದಕ್ಕೆ ಸ್ಕೆಚ್ ಪೆನ್ನೇ ಆಗಬೇಕು. ಸ್ಕೆಚ್ ಪೆನ್ನಲ್ಲಿರುವಂಥ ವೈಬ್ರೇಷನ್ನು ನಿಮ್ಮ ದೇಹಕ್ಕೆ ಸೇರಿಕೊಂಡು ನಿಮಗೆ ಆರೋಗ್ಯನ ಕೊಡುತ್ತೆ. ಇಲ್ಲಿ ನೋಡಿ, ನಮ್ಮ ಎಡಗೈ ತೋರು ಬೆರಳಿನ 2ನೇ ರೇಖೆ, 2ನೇ ಜಾಯಿಂಟ್ ಇದೆಯಲ್ಲ, ಅದಕ್ಕೆ ಈ ರೀತಿ ಬ್ಲ್ಯಾಕ್ ಕಲರ್ಲಿ ಈ ರೀತಿ 0 ಅಂತ ಬರ್ಕೊಳ್ಳಿ. ಮತ್ತು ಅದರ ಪಕ್ಕ ಇದೆಯಲ್ಲ
ಮಧ್ಯದ ಬೆರಳು ಅದಕ್ಕೂ ಕೂಡ ಎರಡನೇ ಜಾಯಿಂಟ್ಗೆ, ಎರಡನೇ ರೇಖೆಗೆ ಈ ಥರ ಹಾಕ್ಕೊಳ್ಳಿ. ಮತ್ತು ಇಲ್ಲಿದೆ ಅಂಗೈನಲ್ಲಿ ಇಲ್ಲಿ ಸ್ವಲ್ಪ ಉಬ್ಬಿಂದ ಸ್ವಲ್ಪ ಡೌನ್ ಇದೆಯಲ್ಲ, ಇಲ್ಲೂ ಕೂಡ ಇದನ್ನು ಪ್ಯಾಂಕ್ರಿಯಾಸ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಜೀರನ ಹಾಕಿ ಮತ್ತು ಎರಡೂ ಕಡೆ ಹೆಬ್ಬೆರಳು ಉಗುರಿನ ಕೆಳಗಡೆ, ಉಗುರಿನ ಹಿಂದೆ ಈ ರೀತಿ ಬ್ಲ್ಯಾಕ್ ಕಲರು ಡಾಟ್ನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೊಂದು ಝೀರೋ, ಇಲ್ಲಿ ಹಾಕ್ಕೊಂಡು ನೀವು ಇದನ್ನು 8-10 ದಿವಸ ನೀವು ಹಾಕ್ಕೊಂಡು ನೋಡಿ, ನಿಮಗೆ ಮ್ಯಾಜಿಕಲ್ಲಾಗಿ ನಿಮಗೆ ರಿಸಲ್ಟು ಬರುತ್ತೆ. ಕಲ್ಲರ್ಸ್ನಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಕಲ್ಲರ್ನಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗಿ ನಮ್ಮ ದೇಹಕ್ಕೆ ಅದು ಒಳ್ಳೆಯದನ್ನು ಉಂಟು ಮಾಡುತ್ತೆ. ಈಗ ಕಾಮನಬಿಲ್ಗಳಲ್ಲಿ ಕಲ್ಲರ್ಸ್ ಇಲ್ವಾ, ಸೂರ್ಯನ ಕಿರಣದಲ್ಲಿ ಕಲ್ಲರ್ ಇಲ್ವಾ, ಅದೆಲ್ಲ ನಮ್ಮ ದೇಹಕ್ಕೆ ಸೇರಿದಾಗ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಅದೇ ರೀತಿ ಕಲ್ಲರ್ಗಳಲ್ಲೂ ಕೂಡ ಸ್ಕೆಚ್ ಪೆನ್ನಿನ ಕಲ್ಲರ್ಲಿ ನಮ್ಮ ದೇಹಕ್ಕೆ ಒಳ್ಳೆಯ ರಿಸಲ್ಟನ್ನ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅಂದರೆ ಕಪ್ ಕಲ್ಲರು ಬಾಡಿಯಲ್ಲಿರುವ ಹೊಸ ಅಂಶಗಳನ್ನು ಹುಟ್ಟಾಕಿ, ಹಳೆಯದನ್ನು ತೆಗೆದು ಹೊಸದನ್ನು ಹುಟ್ಟಾಕುತ್ತೆ. ಆದ್ದರಿಂದ ನೀವು ಒಮ್ಮೆ ಟ್ರೈ ಮಾಡಿ. ಮಿನಿಮಮ್ ಒಂದು 8-10 ದಿವಸ ಆ ರೀತಿ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಅದರ ಜೊತೆಗೆ ಇದು ವಾರಕ್ಕೆ 2 ದಿನನಾದ್ರೂ ಈ ರೀತಿ ಮಾಡಿ ಕುಡಿಯಿರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.